ಹೆಲೋ, ನಾನು ಸುನೀತಾ. ನಾನು ಆ್ಯಕ್ಚುಲಿ ಯೋಗ ಕ್ಲಾಸ್ಗಳನ್ನು ತೊಗೊತೀನಿ, ಬ್ಯಾಚ್ ವೈಸು ಪರ್ಸ್ನಲ್ ಟ್ರೈನಿಂಗು ಎಲ್ಲ ತೊಗೊತೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನ್ನ ಮತ್ತೊಂದು ಪೇಜ್ ಇದೆ, ಯೋಗ ವಿತ್ ಸುನೀತಾ ಅಂತ, ಅದನ್ನು ಫಾಲೋ ಮಾಡ್ಬೋದು. ನಿಮಗೆ ಇಂಟ್ರೆಸ್ಟೆಡ್ ಇದ್ದೀರಾ, ನೀವು ಯೋಗ ಕ್ಲಾಸನ್ನು ಜಾಯ್ನ್ ಆಗ್ತೀರಾ ಅಂದರೆ ನೀವು ನನಗೆ ಮೆಸೇಜ್ ಹಾಕ್ಬೋದು. ನಾನು ಡೀಟೇಲ್ಸನ್ನು ಶೇರ್ ಮಾಡ್ತೀನಿ. ನಾನು ಪರ್ಸ್ನಲ್ ಆಗಿ ತೊಗೊತೀನಿ. ತುಂಬ ಜನ ಪರ್ಸ್ನಲ್ ಪ್ರಿಫರ್ ಮಾಡ್ತಾರೆ, ಸೊ ನಾನು ಜಾಸ್ತಿ ಪರ್ಸ್ನಲ್ ಟ್ರೈನಿಂಗನ್ನು ಮಾಡ್ತೀನಿ. ಸೊ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ನಾನು ಮಾರ್ನಿಂಗು ಯೋಗ ಕ್ಲಾಸನ್ನು ಮಾಡಿಬಿಟ್ಟು ನೆಕ್ಸ್ಟ್ ನಾನು ನಮ್ಮ ಮನೆಯಲ್ಲಿ ಅರಳಿರೋ ಹೂಗಳನ್ನು, ಕೆಲವೊಂದು ಹೂಗಳು ಚೆನ್ನಾಗಿ ಬಿಟ್ಟಿದೆ ಇವತ್ತು, ತೋರಿಸ್ತೀನಿ. ಆಮೇಲೆ ಒಂದು ಹೆಲ್ತ್ ಟಿಪ್ಸನ್ನು ಹೇಳ್ತೀನಿ, ಒಂದು ಗಾರ್ಡನ್ ಟಿಪ್ಸನ್ನು ಹೇಳ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಸ್ಕಿಪ್ ಮಾಡದೆ ನೋಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು ಯೋಗವನ್ನು ಎವ್ರಿಡೇ ಮಾಡಬೇಕು. ಎವ್ರಿಡೇ ಅಟ್ಲೀಸ್ಟ್ ಒಂದು 12 ರೌಂಡು ಸೂರ್ಯ ನಮಸ್ಕಾರನಾದರೂ ಮಾಡ್ಕೊಬೇಕು. ಬೇರೆ ಏನೂ ಆಗಿಲ್ಲ ಅಂದರೆ ವಾಕಿಂಗ್ ಅಂತೂ ಮಾಡಲೇಬೇಕು. ಧ್ಯಾನ, ಮೆಡಿಟೇಷನ್ ಯಾವುದಾಗತ್ತೋ ನಿಮ್ಮ ಹತ್ರ, ಪ್ರಾಣಾಯಾಮ ಯಾವುದಾದ್ರೂ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ನೀವು ನಿಮ್ಮ ರೂಟೀನಲ್ಲಿ ಆ್ಯಡ್ ಮಾಡ್ಕೊಬೇಕು. ಆಮೇಲೆ ನಮ್ಮದು ನೆಕ್ಸ್ಟ್ ಡೇ ರೂಟೀನ್ ಏನಿದೆ ಅದನ್ನು ನಾವು ಸ್ಟಾರ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಫಸ್ಟು ನಾವು ಮಾರ್ನಿಂಗು ಎದ್ದ ತಕ್ಷಣ ಯೋಗ, ಧ್ಯಾನ, ಪ್ರಾಣಾಯಾಮ ಅಥವಾ ವಾಕಿಂಗು ಎಲ್ಲದನ್ನು ಸೇರಿ 1 ಅವರ್ ಆದರೂ ನಾವು ಟೈಮ್ ಇಟ್ಕೊಂಡು ನಾವು ನಮ್ಮ ಪರ್ಸ್ನಲ್ ಕೇರನ್ನು ನಾವು ಮಾಡ್ಕೊಬೇಕು. ಆಮೇಲೆ ಉಳಿದಿದ್ದು ಏನೇ ಕೆಲಸ ಇದ್ರೂ, ಆಫೀಸ್ ಕೆಲಸ ಇರಲಿ, ಮನೆ ಕೆಲಸ ಇರಲಿ, ನಿಮ್ದು ಏನು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅದನ್ನು ಆಮೇಲೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ನಿಮ್ಮ ಬಾಡಿ ಸ್ಟ್ರಾಂಗ್ ಆಗಿ, ಹೆಲ್ದಿಯಾಗಿ, ಎನರ್ಜೆಟಿಕ್ ಆಗಿ ನೀವಿದ್ದರೆ ನೀವು ನೆಕ್ಸ್ಟು ಎಲ್ಲ ಕೆಲಸ, ಸೊ ರೂಟೀನಲ್ಲಿ ಯೋಗ ಮಾಡೋದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬನ್ನಿ, ನಮ್ಮ ಮನೆಯಲ್ಲಿರೋ ಹೂಗಳನ್ನು ತೋರಿಸ್ತೀನಿ. ಇವತ್ತು ಯಾವ ಥರ ಹೂಗಳು ಬಿಟ್ಟಿದೆ ಅಂತ. ತುಂಬ ಹೂವು ಬಿಡ್ತಿಲ್ಲ, ಯಾಕೆಂದರೆ ವೆದರು ಒಂದಿನ ಡ್ರಿಜ್ಲಿಂಗ್ ಥರ ಮಳೆ ಬರ್ತಿದೆ, ಒಂದಿನ ಚಳಿ ತುಂಬ ಇದೆ, ಒಂದಿನ ಬಿಸಿಲಿದೆ, ಒಂದಿನ ಮೋಡ ಹಾಕ್ಕೊಂಡಿರುತ್ತೆ. ಸೊ ಗಿಡಗಳಿಗೆ ಹೂವು ಬಿಡೋಕ್ಕೆ ಅಷ್ಟೊಂದು ಸೂಟೇಬಲ್ ವೆದರ್ ಇಲ್ಲ ಇವಾಗ ಒಂದು 15 ಡೇಸಿಂದ. ಆದ್ರೂ ಬಿಡ್ತಿದೆ. ಹೈಬಿಸ್ಕಸ್ಸು, ರೋಸಾ ಹೂವು, ಈ ಥರ ಎಲೆಗಳು. ಇದು ಏನಂತಾರೆ ಅಂದರೆ ಬ್ರಾಹ್ಮಿ ಅಲ್ಲ, ಇದು ಆ್ಯಕ್ಚುಲಿ ನರ್ಸರಿಯಲ್ಲಿ ಬ್ರಾಹ್ಮಿ ಅಂತಾರೆ, ಒಂದೆಲಗ ಅಂತ ಕೊಟ್ಬಿಡ್ತಾರೆ. ಬಟ್ ಅದು ಹೈಬ್ರಿಡ್ ಒಂದೆಲಗ. ಅದನ್ನು ನೀವು ತಂದು ಗಾರ್ಡನ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಗಾರ್ಡನ್ನಲ್ಲಿ ಏನು ಕಳೆಗಳಾಗತ್ತೋ ಅದನ್ನು ನಾವು ತಡೆಗಟ್ಕೋಬೋದು. ಇದು ತಿನ್ನೋಕ್ಕೇನು ಬರಲ್ಲ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನರ್ಸರಿಯಲ್ಲಿ ಅದನ್ನು ತಿನ್ನೋಕ್ಕೆ ಬರುತ್ತೆ. ಇದು ಒಂದೆಲಗನೇ ಹೈಬ್ರಿಡ್ ಒಂದೆಲಗ ಅಂತಾರೆ. ಬಟ್ ನಾಟಿ ಒಂದೆಲಗನೇ ಬೆಟರ್. ನಾಟಿ ಒಂದೆಲಗನ ಇಟ್ಕೊತಾರೆ, ನಾಟಿ ಒಂದೆಲಗ ಹಾಕ್ಕೊಳ್ಳಿ ತಿನ್ನೋದಕ್ಕೆ. ಬಟ್ ಇದನ್ನು ಹಾಕ್ಕೊಂಡು ಹೈಬ್ರಿಡ್ ಒಂದೆಲಗನ ನೀವು ಒಂದು ಬುಡ ತಂದು ನೆಲದಲ್ಲಿ ಹಾಕ್ಕೊಂಡ್ರೆ ಫುಲ್ಲು ಗಾರ್ಡನ್ಗೆಲ್ಲ ಅದು ಚಿಗುರ್ಕೊಂಡಿರುತ್ತೆ, ಒಂದು ಮಂತಲ್ಲಿ ಹಬ್ಕೊಂಡ್ಬಿಡತ್ತೆ. ಆವಾಗ ನಿಮಗೆ ಕಳೆ ಆಗೋದನ್ನು ತಡೆಗಟ್ಬೋದು. ಸೊ ಟ್ರೈ ಮಾಡ್ಬೋದು ನೀವು. ತುಂಬ ಕಳೆ ಆಗತ್ತೆ, ಕಿರಿಕಿರಿ ಆಗತ್ತೆ ಅಂತ ಅಂದರೆ ನೀವು ಈ ಥರ ಒಂದೆಲಗ, ಹೈಬ್ರಿಡ್ ಒಂದೆಲಗನ ತಂದು ಹಾಕ್ಕೊಂಡ್ರೆ ತುಂಬ ಕೇರು ಬೇಕಾಗಲ್ಲ ಅದಕ್ಕೆ. ಅದರಲ್ಲೇ ಸೀಡ್ಸು ಮತ್ತೆ ಮತ್ತೆ ಆಗಿ ಅದು ಎಲ್ಲ ಕಡೆ ಹರಡ್ಕೊಂಡ್ಬಿಡತ್ತೆ. ಇಲ್ಲ ನೀವು ಪಾಟಲ್ಲೇ ತುಂಬ ಪಾಟ್ ಇಟ್ಕೊಂಡಿದ್ದೀರಾ, ಪಾಟಲ್ಲೂ ನಿಮಗೆ ಕಳೆಗಳು ಹುಟ್ಟತ್ತೆ, ಅಥವಾ ಗ್ರೋ ಬ್ಯಾಗ್ ಇಟ್ಕೊಂಡಿದ್ದೀರಾ, ಗ್ರೋ ಬ್ಯಾಗಲ್ಲಿ ಗಿಡಗಳು ಹಾಕಿದ್ದೀರಾ, ಕಳೆಗಳಾಗತ್ತೆ ಅಂದರೆ ಇದನ್ನು ಹಾಕ್ಕೊಬೋದು. ಇಲ್ಲ ಇದನ್ನು ನೀವು ಹಾಕ್ಕೊಳ್ಳೋದ್ರಿಂದ ಗಿಡದ ಬುಡದಲ್ಲಿ ತಂಪಾಗಿರತ್ತೆ. ನೀವು ಇದನ್ನು ಹಾಕ್ಕೊಂಡ್ರೆ ನೀವು ಎಲ್ಲೋ ಹೋಗಿರ್ತೀರಾ, 1 or 2 ಡೇಸ್ ನಿಮಗೆ ಗಿಡಕ್ಕೆ ನೀರು ಹಾಕೋಕ್ಕಾಗಲ್ಲ ಅಂದ್ರೂ ಅದು ತಂಪಾಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ಬಿಸಿಲನ್ನ ಡೈರೆಕ್ಟ್ ನಿಮ್ಮ ಗಿಡದ ಬುಡಕ್ಕೆ ತಾಗದೇ ಇರೋ ಥರ ನೋಡಿಕೊಂಡು ಗಿಡವನ್ನು ತಂಪಾಗಿ ಇಟ್ಟು ಒಣಗದೇ ಇರೋ ಥರ ನೋಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ತುಂಬ ಬಿಸಿಲಿರೋ ಜಾಗದಲ್ಲೂ ನೀವು ಈ ಥರ ಹೈಬ್ರಿಡ್ ಒಂದೆಲಗನ ಹಾಕ್ಕೊಳ್ಳೋದ್ರಿಂದ ನೀವು ಕಳೆಗಳನ್ನು ತಡೆಗಟ್ಬೋದು. ಮತ್ತೊಂದು, ಗಿಡದ ಬುಡದಲ್ಲಿ ಡ್ರೈ ಆಗತ್ತಲ್ಲ, ತುಂಬ ಬಿಸಿಲಿದೆ, ಡ್ರೈ ಆಗಿಬಿಡತ್ತೆ. ಮಾರ್ನಿಂಗ್ ನೀರು ಹಾಕಿದ್ರೂ ಸಂಜೆ ಅನ್ನೋ ತನಕ ಡ್ರೈ ಆಗಿಬಿಡತ್ತೆ ಅಂದರೆ ನೀವು ಈ ಥರ ಹೈಬ್ರಿಡ್ ಒಂದೆಲಗನ ತಂದು ಹಾಕ್ಕೊಳ್ಳಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ತುಂಬ ತೋಟ, ಗದ್ದೆ ಈ ಥರ ಎಲ್ಲ ತುಂಬ ಇರೋರು ಇದನ್ನು ಹಾಕ್ಕೊಂತಾರೆ. ಆ್ಯಕ್ಚುಲಿ ಈಗ ತೆಂಗಿನ ತೋಟ ಇದೆ, ನೀವು ತೆಂಗಿನ ತೋಟದಲ್ಲಿ ಬೇರೆ ಏನೂ ಹಾಕಿಲ್ಲ, ಆವಾಗ ಒಂದೆಲಗ, ಇದನ್ನು ಹೈಬ್ರಿಡ್ ಒಂದೆಲಗನ ಸ್ವಲ್ಪ ಬುಡ ತಂದು ಹಾಕ್ಕೊಂಡ್ರೆ ಒಂದು 6 ಮಂತಲ್ಲೇ ನಿಮ್ಮದು ತೋಟ ತುಂಬ ಇದು ಹಬ್ಕೊಂಡು ನಿಮ್ಮ ಕಳೆ ಏನಿದೆ ಅದು ಹೋಗ್ಬಿಡತ್ತೆ. ಜೊತೆಗೆ ಅಲ್ಲಿ ತನಸನ್ನು ಕ್ರಿಯೇಟ್ ಮಾಡೋದೆ, ತಂಪಾಗಿಡತ್ತೆ. ಸೊ ನಿಮಗೆ ನೀರಿನ ಅವಶ್ಯಕತೆ ಸ್ವಲ್ಪ ಕಡಿಮೆ ಆಗತ್ತೆ. ನೋಡಿ, ಈ ಥರ ನಾವು ಗಿಡದ ಬುಡದಲ್ಲಿ ಹಾಕೊಬೋದು. ಗಿಡವನ್ನು ಪಾತಿ ಮಾಡಬೇಕಿದ್ರೆ ಅದನ್ನು ಕಿತ್ತರೂ ಅದು ಮತ್ತೆ ಚಿಗುರ್ಕೊಳ್ಳುತ್ತೆ, ಡೋಂಟ್ ವರಿ. ಸೊ ಗಿಡ ಪಾತಿ ಮಾಡೋಕ್ಕಾಗಲ್ಲ ಅದನ್ನು ಹಾಕ್ಕೊಂಡ್ರೆ ಅಂತ ಇಲ್ಲ. ನೀವು ಒಂದು 4 ಬುಡ ಕಿತ್ತರೆ ಗಿಡದ ಬುಡದಲ್ಲಿ ಏನಿದೆಯೋ ಅದನ್ನು ನೀವು ಕಿತ್ಕೊಂಡ್ಬಿಟ್ರು ಮತ್ತೆ ಒಂದು 2 ಡೇಸಲ್ಲಿ ಅದು ಚಿಗುರ್ಕೊಂಡ್ಬಿಡತ್ತೆ.
ಸೊ ನೆಕ್ಸ್ಟ್ ಬನ್ನಿ ನೋಡಿ, ನಾನಿವತ್ತು UTI ಪ್ರಾಬ್ಲಮ್ ಇರೋರಿಗೆ ಒಂದು ಹೋಮ್ ರೆಮಿಡಿನ ಹೇಳ್ತೀನಿ. ಇದು ನೆಗ್ಗಿನ ಮುಳ್ಳು. ತುಂಬಾ ಜನರಿಗೆ ಗೊತ್ತಿರತ್ತೆ, ಇದು ಗ್ರಂಥಿಗೆ ಶಾಪ್ಗಳಲ್ಲಿ ಸಿಗುತ್ತೆ. ನೆಗ್ಗಿನ ಮುಳ್ಳು ಅಂತ ಮುಳ್ಳಾಗಿರುತ್ತೆ, ಕೈಯಲ್ಲಿ ಮುಟ್ಟಿದ್ರೆ ಚುಚ್ಕೊಂಡ್ಬಿಡುತ್ತೆ. ಸೊ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಇದು ನೆಗ್ಗಿನ ಮುಳ್ಳು ಅಂತ ಗ್ರಂಥಿಗೆ ಶಾಪಲ್ಲಿ ಸಿಗುತ್ತೆ, ತಂದ್ಕೊಳ್ಳಿ. 1 or 2 ಸ್ಪೂನ್ ಹಾಕೊಳ್ಳಿ. ಇದು ಜೊತೆಗೆ ಬಾರ್ಲೆಕ್ಕೆಗಳಂತೂ ಎಲ್ಲಾ ಶಾಪ್ಗಳಲ್ಲೂ ಸಿಗುತ್ತೆ. ಸೊ ಅವೆರಡನ್ನು ನೀವು 2 ಸ್ಪೂನು ಹಾಕೊಂಡ್ಬಿಟ್ಟು ವಾಶ್ ಮಾಡಿ ಕ್ಲೀನಾಗಿ 1 ಗ್ಲಾಸ್ ವಾಟರ್ಗೆ ಹಾಕಿ ಬಾಯ್ಲ್ ಮಾಡ್ಕೊಬೇಕು. ಬಾಯ್ಲ್ ಮಾಡಿ ಅದು 1/2 ಗ್ಲಾಸ್ ಆಗೋ ತನಕ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಇದನ್ನ ನೀವು ಕುಡಿಯೋದ್ರಿಂದ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಅಥವಾ ಉರಿ ಮೂತ್ರ ಅಥವಾ ಪದೇ ಪದೇ ಯೂರಿನೇಷನ್ಗೆ ಹೋಗಬೇಕು ಅನ್ಸೋದು ಅಥವಾ ಬ್ಲ್ಯಾಡರ್ ಫುಲ್ ಆಗಿದೆ ಅಂತ ಫೀಲ್ ಆಗೋದು, ಒಟ್ಟಿನಲ್ಲಿ ನಿಮಗೆ ಮೂತ್ರದ ಏನೇ ಸಮಸ್ಯೆ ಇದ್ರೂ ಇದನ್ನ ನೀವು ಕುಡಿಯೋದ್ರಿಂದ ಪರಿಹಾರ ಆಗುತ್ತೆ. ಅಥವಾ ಕಿಡ್ನಿ ಸ್ಟೋನ್ ಇದೆ ಅಂದ್ರೂ ನೀವು ರೆಗ್ಯುಲರ್ ಆಗಿ ಇದನ್ನ ಕನ್ಸ್ಯೂಮ್ ಮಾಡ್ಬೋದು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ, ಸೊ ಯೂಸ್ ಮಾಡಿ. ಇವಾಗ ನಾನು ಗಿಡಗಳಿಗೆ ಒಂದು ಫರ್ಟಿಲೈಸರ್ ಅನ್ನ ಹೇಳ್ತೀನಿ. ಇದು ಅಂದ್ರೆ ಕರಿಬೇವಿನ ಗಿಡ ಇದೆ ನಿಮ್ಮ ಮನೆಯಲ್ಲಿ ಅಂತ ಅಂದ್ರೆ ಅದು ತುಂಬಾ ಪದೆಯಾಗಿ ಬೆಳೆಯೋಕೆ ಅಥವಾ ಅದರ ಮಣ್ಣಲ್ಲಿ ಅದು ಬೆಳೆಯೋಕೆ ಶಕ್ತಿಯನ್ನು ತರೋಕೆ ಈ ಬಟರ್ ಮಿಲ್ಕ್ ಅನ್ನ ನಾವು ಯೂಸ್ ಮಾಡ್ಬೋದು. ಒಂದು 4 ಡೇಸ್ ನೀವು ಫ್ರಿಜ್ ಇಂದ ಹೊರಗಡೆ ಬಟರ್ ಮಿಲ್ಕ್ ಅನ್ನ ತೆಗೆದು ಇಟ್ಬಿಡಿ. ಅದು ಬೆಣ್ಣೆಯನ್ನ ತೆಗೆದಿರೋ ಮಿಲ್ಕ್ ಅಂದ್ರೆ ಬಟರ್ ಮಿಲ್ಕ್ ಆಗಬೇಕು. ಮಜ್ಜಿಗೆಯನ್ನ ಕಡೆದು ಬಿಟ್ಟು ಬೆಣ್ಣೆ ತೆಗೆದು ಅದನ್ನ ನೀವು 4 ಡೇಸ್ ಫ್ರಿಜ್ ಇಂದ ಹೊರಗಡೆ ಇಟ್ಟು ಅದು ಹುಳಿ ಬಂದ ಮೇಲೆ ಈ ತರ ನೀವು ಗಿಡದ ಬುಡಕ್ಕೆ ಹಾಕ್ಬಿಟ್ರೆ ಇದು ಕರಿಬೇವಿನ ಗಿಡ ಪೊದೆಯಾಗಿ ಬೆಳೆದು ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಆಮೇಲೆ ಒಂದು 1/2 hour ಬಿಟ್ಟು ವಾಟರ್ ಹಾಕಿ, ಈ ತರ ಹಾಕೊಂಡ್ಬಿಟ್ಟು. ಇಲ್ಲ ಫರ್ಟಿಲೈಸರ್ ತರನು ಯೂಸ್ ಮಾಡ್ಬೋದು. ಇದನ್ನ ನೀವು 1 ಲೀಟರ್ ವಾಟರ್ಗೆ ಒಂದು ಸ್ವಲ್ಪ ಬಟರ್ ಮಿಲ್ಕ್ ಅನ್ನ ಸ್ಪ್ರೇ ಬಾಟಲ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ತರ ಎಲೆಗಳಿಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಮೇಲೆ ಬೀಳೋ ಹುಳ ಏನೇ ಇದ್ರೂ ಹೋಗ್ಬಿಡತ್ತೆ. ಇದನ್ನ ನಾವು ಎಲೆನೇ ತಿನ್ನೋದಾಗಿರೋದ್ರಿಂದ ಪೆಸ್ಟಿಸೈಡ್ ಯೂಸ್ ಮಾಡೋದಕ್ಕಿಂತ ಇದು ಬೆಟರು. ಆಲ್ಟರ್ನೇಟಿವ್ ಆಗಿ ನೀವು ಇದನ್ನ ಬಟರ್ ಮಿಲ್ಕ್ ಅನ್ನ ಸ್ಪ್ರೇ ಮಾಡ್ಕೊಬಹುದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್